ವಾಲ್ಮೀಕಿ ಹಗರಣದಲ್ಲಿ ಇಡಿ ಬಿಗ್ ಬೇಟೆಯನ್ನ ಆಡಿದೆ. ಏನ್ ಮಾಡಿದ್ದಾರೆ ಇವತ್ತು ಇಡಿ ಅವರು ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಸೊ ಇಡಿ ಅವರು ಇವತ್ತು ದಾಳಿಯನ್ನ ಮಾಡಿದ್ರು. ಸೊ PA ಹರೀಶ್ ಬಂಧನದ ಬೆನ್ನಲ್ಲೇ ನಾಗೇಂದ್ರ ಹಾಗೂ ಕೂಡ ಈಗ ಬಂಧನದ ಭೀತಿ ಶುರುವಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಮಾಜಿ ಸಚಿವರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಬೆಳಗ್ಗೆ 7 ಗಂಟೆಯಿಂದ ಇವತ್ತು ವಿಚಾರಣೆಯನ್ನ ನಾಗೇಂದ್ರ ಎದುರಿಸ್ತಾ ಇದ್ದಾರೆ. ಇವತ್ತು ಆಕ್ಚುಲಿ SIT ವಿಚಾರಣೆ ಎದುರಿಸಬೇಕಾಗಿತ್ತು. ಇಡಿ ಇವತ್ತು ಏಕಾಏಕಿ ದಾಳಿಯನ್ನ ಮಾಡಿದೆ. ಸತತ 12 ಗಂಟೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಲಾಕ್ ಮಾಡಿಟ್ಕೊಂಡಿದ್ದಾರೆ ನಾಗೇಂದ್ರ ಅವರನ್ನ. ಇವತ್ತು ಅಥವಾ ನಾಳೆ ಮಾಜಿ ಸಚಿವರ ಬಂಧನ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಕ್ರಮ ಹಣ ವ್ಯವಹಾರ ಆಗಿರುವಂತ ವಿಚಾರ. ಸೊ ಅಕ್ರಮವಾಗಿ ಹಣ ವ್ಯವಹಾರವನ್ನು ಮಾಡಿರುವಂಥ ವಿಚಾರದಲ್ಲಿ ಈಗ ಇಡಿ ಎಂಟ್ರಿ ಆಗಿದೆ. ಇಡಿ ಎರಡು ವಿಚಾರದಲ್ಲಿ ಎಂಟ್ರಿ ಆಗುತ್ತೆ. ಒಂದು, ವಿದೇಶಿ ಹಣ ವ್ಯವಹಾರದಲ್ಲಿ ಅಕ್ರಮ ಆಗಿದ್ದಿದ್ರೆ ಎಂಟ್ರಿ ಕೊಡುತ್ತೆ. ಇನ್ನೊಂದು ಕಡೆಗೆ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿದ್ದಾಗ ಎಂಟ್ರಿ ಕೊಡುತ್ತೆ. 2 ಪ್ರಕರಣಗಳಲ್ಲಿ ಎಂಟ್ರಿ ಕೊಡುತ್ತೆ. ಈಗ ಮನಿ ಲಾಂಡ್ರಿಂಗ್ ವಿಚಾರ ಇದರಲ್ಲಿ ಬರ್ತಾ ಇದೆ, ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂಥ ವಿಚಾರ. ಸೊ ಹಾಗಾಗಿ ಈಗ ನಾಗೇಂದ್ರ ಅವರಿಗೆ ಇದರ ಬಿಸಿ ತಟ್ಟುವಂಥ ಸಾಧ್ಯತೆ ಹೆಚ್ಚಾಗಿದೆ ಅರೆಸ್ಟ್ ಆಗೋ ಮೂಲಕವಾಗಿ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ವಿಚಾರದಲ್ಲಿ ಈಗ ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಮುರಳಿ? ಈಗ ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ ಮತ್ತು ವಿಚಾರಣೆ ಬೆಳಗ್ಗೆಯಿಂದಲೂ ಕೂಡ ನಡೀತಾ ಇದೆ. ಏನ್ ನಡೆಯುತ್ತೆ ಆಕ್ಚುಲಿ ಬೆಳಗ್ಗೆಯಿಂದಲೂ ಕೂಡ ಇವತ್ತು? ಅರುಣ್, ಏನಂದ್ರೆ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸುಮಾರು 12 ಗಂಟೆಗಳ ವಿಚಾರಣೆಯನ್ನ ನಾಗೇಂದ್ರ ಅವರು ಎದುರಿಸಿರುವಂಥದ್ದು. ಅಂದ್ರೆ ಬೆಳಗ್ಗೆ 7 ಗಂಟೆ 5 ನಿಮಿಷಕ್ಕೆ ಇಡಿ ಅಧಿಕಾರಿಗಳು ಎಂಟ್ರಿಯನ್ನ ಪಡ್ಕೊಂಡಿದ್ರು. ಸರಿಸುಮಾರು 7:30ಕ್ಕೆ ಅವರ ವಿಚಾರಣೆಯನ್ನ ಪ್ರಾರಂಭ ಮಾಡಿರುವಂಥದ್ದು ಮತ್ತು ಅವರ ಮನೆಯಲ್ಲಿ ಇರುವಂತಹ ಕೆಲವೊಂದು ದಾಖಲಾತಿಗಳಿರ್ಬೋದು, ಜೊತೆಗೆ ಒಂದಷ್ಟು ಹೇಳಿಕೆಗಳನ್ನ ಪಡೆಯುವಂತ ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಪ್ರಾಥಮಿಕವಾಗಿ ಅವರು ತನಿಖೆಗೆ ಅಸಹಕಾರವನ್ನು ತೋರಿಸಿದ್ರು, ಯಾವುದೇ ರೀತಿಯ ಹೇಳಿಕೆಯನ್ನು ಕೊಡ್ಲಿಕ್ಕೂ ಕೂಡ ಹಿಂಜರಿಕೆಯನ್ನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇತ್ತು. ಅಂದ್ರೆ ಇಡಿ ಅಧಿಕಾರಿಗಳು ಕೇಳ್ತಾ ಇದ್ದಂತ ಪ್ರಶ್ನೆಗಳು, ಅದ್ರ ಜೊತೆಗೆ 193 ಅಕೌಂಟ್ಗಳಿಗೆ ಸಂಬಂಧಪಟ್ಟಂತ ಹಣದ ವಿಚಾರ ಎಲ್ಲದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಮಾಹಿತಿಗಳನ್ನ ಪಡೆಯೋ ಪ್ರಯತ್ನವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಅವರ ವಿಚಾರಣೆ ಮುಕ್ತಾಯಗೊಂಡಿಲ್ಲ. ಯಾಕೆಂದ್ರೆ ನಾಗೇಂದ್ರ ಅವರ ಅತ್ಯಾಪ್ತ ಮತ್ತು ಅವರ PA ಆಗಿರುವಂತಹ ಹರೀಶ್ ಅನ್ನ ಈಗಾಗಲೇ ಮಧ್ಯಾಹ್ನ 1 ಗಂಟೆ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಂಡು ಅವರನ್ನ ಇಡಿ ಕಚೇರಿಗೆ ಕರ್ಕೊಂಡು ಹೋಗಿರುವಂತದ್ದು. ಬಹುತೇಕ ಅಲ್ಲಿ ಬಂಧನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಯಾಕೆಂದ್ರೆ ಈ ತೆಲಂಗಾಣದಿಂದ ಏನು ಹಣ ಅಂದ್ರೆ ಬೆಂಗಳೂರಿನಿಂದ MG ರೋಡ್ನಿಂದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅಕೌಂಟ್ಗೆ ಏನಾಯ್ತು, MG ರೋಡ್ನ ಯೂನಿಯನ್ ಬ್ಯಾಂಕ್ ಇಂದ ತೆಲಂಗಾಣದ ಫಸ್ಟ್ ಫೈನಾನ್ಸ್ ಬ್ಯಾಂಕ್ಗೆ ಏನು ಹಣ ಹೋಗಿತ್ತು, ಅಲ್ಲಿ ಅದಾದ ನಂತರ ಅಲ್ಲಿಂದ ಹಣವನ್ನ ಮತ್ತೆ ವಾಪಸ್ ಬೆಂಗಳೂರಿಗೆ ತರುವಂತ ವಿಚಾರ, ಜೊತೆಗೆ ಅದನ್ನ ನಗದು ರೂಪದಲ್ಲಿ ಮಾಡಿಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಂಚಿಕೆಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹರೀಶ್ ಒಂದು ಸೂಚನೆಯನ್ನ ಕೊಡ್ತಾ ಇದ್ದ. ಅದು ಮಾಜಿ ಸಚಿವರ ಅಣತಿಯ ಮೇರೆಗೆ ಮತ್ತು ಅವರ ಸೂಚನೆಯ ಮೇರೆಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಇತ್ತು. ಆ ಹಿನ್ನೆಲೆಯಲ್ಲಿ ಈಗ ಹರೀಶ್ನನ್ನ ಬಂಧನಕ್ಕೆ ಒಳಪಡಿಸಿರುವಂಥದ್ದು ಮತ್ತು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರಿಗೂ ಕೂಡ ಬಂಧನದ ಭೀತಿ ಅತಿ ಹೆಚ್ಚಾಗಿದೆ. ಯಾಕೆಂದ್ರೆ ಅವರ PA ಅವರ ಅತ್ಯಾಪ್ತನನ್ನೇ ಇಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆ. ಇನ್ನ ಅವರು ಅಂದ್ರೆ ಅವರ ಸೂಚನೆ ಕೊಟ್ಟಂತವರು, ನಿರ್ದೇಶನ ಕೊಟ್ಟಂತ ಏನು ನಾಗೇಂದ್ರ ಇದ್ದಾರೆ ಅವರನ್ನು ಕೂಡ ಕೆಲವೇ ಕ್ಷಣಗಳಲ್ಲಿ ಕರೆದೋಗುವಂಥದ್ದು ಅಥವಾ ಅವರನ್ನ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.